ನಮ್ಮ ಅಪ್ಪ ನನ್ನ ಹೆಸರಿಗೆ ಒಂದು ಜಮೀನು ತಗೊಂಡಿದ್ದೆ. ಅಲ್ಲಿ ನಮ್ಮೂರಿನ ಶ್ಯಾನ್ಭೋಗರು ಇದ್ರು, ಅವರು ಪತ್ರ ಬರೆಯಲು. ಅವರು ಹೆಂಗೆ ಪತ್ರ ಬರೀತಿದ್ರಪ್ಪ ಅಂತಂದ್ರೆ, ನಮ್ಮ ಅಪ್ಪನಿಗೆ ಏನೂ ಗೊತ್ತಿರಬಾರ್ದು, ಅವ್ರಿಗೆ ಸುಮ್ಮನೆ ಹೇಳ್ಬಿಡ್ಬೇಕು ಅಷ್ಟೇ, ಇಂಥ ಜಮೀನು ತಗೋತಾ ಇದ್ದೀನಿ ನಾನು ಅಂತ ಹೇಳ್ಬಿಡ್ಬೇಕು. ಅವ್ನಿಗೆ ಪತ್ರ ಓದು ಕೂಡ ಹೇಳ್ತಿರ್ಲಿಲ್ಲ. ಅಲ್ಲಿ ಏಜೆಂಟ್ಗಳೆಲ್ಲ ಇದ್ರು. ಆ ಏಜೆಂಟ್ಗಳ ರೀತಿ ಅವರು ಏನ್ ಹೇಳ್ತಾರೆ ಹಂಗೆ ಮಾಡಬೇಕು. ಸಬ್ ರಿಜಿಸ್ಟ್ರಾರ್ ಆಫೀಸ್ ಅದು ಮೈಸೂರು ತಾಲೂಕಿನಲ್ಲಿ, ಸಬ್ ರಿಜಿಸ್ಟ್ರಾರ್ ಆಫೀಸ್. ಇವರು ತಹಸೀಲ್ದಾರ್ ಕೆಲಸ ಮಾಡಿದ್ರು ಮೈಸೂರು ತಾಲೂಕಿನಲ್ಲಿ. ಏನ್ರಿ ಹಾಗೆ ನಾನು ಆ ಶ್ಯಾಂಪೋಗಿ ಕೇಳಿದ್ರೆ, ಏನ್ ಇವ್ರಿಗೆಲ್ಲ ಯಾರು ಇವರು ಮಧ್ಯೆ ಇದೆಲ್ಲ ಇರೋದಪ್ಪ, ಏನ್ ಮಾಡಕ್ಕಾಗಲ್ಲ ಅಂತ ಹೇಳೋದು. ಸೊ ಅವ್ರು ಇಲ್ದೇನೆ ಏನು ಕೆಲಸ ಆಗದೇ ಇಲ್ಲ. ಹಂಗೇನೆ ಆರ್ಟಿಒ ಆಫೀಸ್ನಲ್ಲಿ ಇದೆಯಲ್ಲ, ಅವರು ಏಜೆಂಟ್ಗಳಿದ್ದಾರೆ. ಆ ಏಜೆಂಟ್ಗಳು ಅವ್ರ ಮೂಲಕ ಹೋದ್ರೆ ಕೆಲಸ ಆಗೋದು, ಇಲ್ಲವ್ರ ಕೆಲಸನೇ ಆಗೋದಿಲ್ಲ. ಈ ತರ ಮಧ್ಯವರ್ತಿಗಳಿದಾರಲ್ಲ, ಈ ಮಧ್ಯವರ್ತಿಗಳನ್ನ ದಯಮಾಡಿ ಅವಕಾಶ ಮಾಡಿಕೊಡಬಾರದು ಅಂತಕ್ಕಂಥದ್ದು ನನ್ನ ಮನವಿ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೆ. ಆಮೇಲೆ ನಾವು ಯಾವುದೇ ಕಾರ್ಯಕ್ರಮ ರೂಪಿಸಿದ್ರು ಕೂಡ, ಪಾಲಿಸಿ ರೂಪಿಸಿದ್ರು ಕೂಡ, ಆ ಪಾಲಿಸಿ ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಆಗ್ಬೇಕಾದ್ರೆ ಅದು ನಿಮ್ಮಿಂದ ಮಾತ್ರ ಸಾಧ್ಯ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೆ. ನೀವು ಎಷ್ಟು ಬಗ್ಗೆ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತೀರಿ ಅದ್ರ ಮೇಲೆ ಅವಲಂಬನೆ ಆಗಿರ್ತಾರೆ ಅದರ ಯಶಸ್ಸು ಅಂತಕ್ಕಂಥ ಮಾತುಗಳನ್ನ ತಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ನೀವು ನಮಗೊಂದು ಅವಕಾಶ ಸಿಕ್ಕಿದೆ. ಈ ಅವಕಾಶ ಜನಗಳ ಜೊತೆ ಕೆಲಸ ಮಾಡ್ತಕ್ಕಂಥ ಅವಕಾಶ ಸಿಕ್ಕಿದೆ. ಈ ಅವಕಾಶವನ್ನ ಸದುಪಯೋಗ ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಸದುಪಯೋಗ ಮಾಡ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಅದು ಮಾಡಿದಾಗ ನಿಮ್ಗೆ ತೃಪ್ತಿ ಸಿಗ್ತದೆ. ಸರ್ವಿಸ್ನಲ್ಲಿ ನಾವು 30-35 ವರ್ಷ ಕೆಲಸ ಮಾಡಿದ್ವಪ್ಪ, ನಮಗೊಂದು ಅವಕಾಶ ಸಿಕ್ಕಿತ್ತು, ಈ ಅವಕಾಶ ತೃಪ್ತಿದಾಯಕವಾಗಿ ಕೆಲಸ ಮಾಡಿದ್ದೀನಿ ಅಂತಕ್ಕಂಥ ಮಾತುಗಳನ್ನ ನಿಮಗೆ ರಿಟೈರ್ಡ್ ಆದ್ಮೇಲೆ ನೀವು ಮಾಡಿರ್ತಕ್ಕಂಥ ಕೆಲಸ ತೃಪ್ತಿಯಾಗಿದ್ರೆ ಅದಕ್ಕಿಂತ ಇನ್ನೊಂದು ಸರ್ಟಿಫಿಕೇಟ್ ಇಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ನೀವು ಆತ್ಮಾವಲೋಕನ ಮಾಡಬೇಕು. ಆತ್ಮಾವಲೋಕನ ಮಾಡಿಕೊಂಡು ಕೊನೆಯಲ್ಲಿ ಏನ್ ಅನ್ಸುತ್ತೆ ನಿಮ್ಗೆ, ತೃಪ್ತಿ ಆಗಿದೆಯಾ ಅತೃಪ್ತಿ ಆಗಿದೆಯಾ ಅಂತಕ್ಕಂಥ ಆ ಸರ್ಟಿಫಿಕೇಟ್ ನಿಮಗೆ ನೀವೇ ಅದನ್ನ ಸಾರ್ಥಕ, ಈಗ ಪ್ರತಿಯೊಬ್ಬನ ಜೀವನವನ್ನು ಸಾರ್ಥಕ ಆಗ್ಬೇಕಲ್ಲ. ಈಗ ನಾನು ಹುಟ್ಟಿದ್ದೀನಿ, ನನ್ನ ಜೀವನ ಸಾರ್ಥಕ ಆಗ್ಬೇಕಲ್ಲ, ನಿಮ್ ಜೀವನ ಸಾರ್ಥಕ ಆಗ್ಬೇಕಲ್ಲ. ಆ ಸಾರ್ಥಕ ಆಗ್ಬೇಕಾದ್ರೆ ನಿಮಗೆ ನಿಮ್ಮ ಸೇವೆ ತೃಪ್ತಿ ತರ್ತಕ್ಕಂಥ ಕೆಲಸವನ್ನ ಮಾಡಿದ್ರೆ ಅದಕ್ಕಿಂತ ಸರ್ಟಿಫಿಕೇಟ್ ಇನ್ನೊಂದು ಇಲ್ಲ. ಯಾರು ಕೊಡ್ಬೇಕಾದಂತ ಸರ್ಟಿಫಿಕೇಟ್ ಕೊಡ್ಬೇಕಾದಂತ ಅಗತ್ಯ ಇಲ್ಲ ಅಂತೇಳಿ ಭಾವಿಸ್ಕೊಂಡಿದ್ದೇನೆ.